ಮನ್ಮಾರ್ನಲ್ಲಿ ಭೂಕಂಪ ಅಂತೂ ಆಯಿತು, ಆದರೆ ಇದೀಗ ಶೋಧ ಕಾರ್ಯ ನಿಂತಿಲ್ಲ, ನಿಲ್ಲುವ ಲಕ್ಷಣ ಕೂಡ ಇಲ್ಲ, ಅಲ್ಲಿ ನಿಲ್ಲಬಾರದು ಕೂಡ. ಕಾರಣ ಅಗಾಧವಾಗಿ ಅನೇಕ ಕಟ್ಟಡಗಳು ಬಿದ್ದು ಹೋಗಿದೆ. ಕೆಲವೆಲ್ಲ 15 ದಿನ ಆದಮೇಲೆ ಬದುಕಿರೋರು ಇರ್ತಾರೆ, ಕೆಲವೊಂದು ವಾರ ಆದಮೇಲೆ ಬದುಕಿರುವಂಥವ್ರು ಇರ್ತಾರೆ. ಗುಟುಕು ಜೀವ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಯಾರಾದರೂ ಬಂದು ಈ ಕಟ್ಟಡದ ಅವಶೇಷ ದೂರ ಸರಿಸ್ತಾರೆ, ನನಗೊಂದು ಬೆಳಕಿನ ಕಿಂಡಿ ಕಾಣಿಸುತ್ತೆ, ನನಗೆ ಯಾರೋ ನೀರು ಕೊಡ್ತಾರೆ, ನಾನು ಬದುಕಿಸ್ತಾರೆ ಅಂತ ಹೇಳಿ ಇರಬಹುದು ಒಳಗಡೆ. ಅನೇಕ ಬಾರಿ ಆ ಥರದ್ದಾಗಿದೆ ಅಲ್ವಾ. 10 ದಿನ 15 ದಿನ ಬಿಟ್ಟು ಕೂಡ 20 ದಿನ ಬಿಟ್ಟು ಬಂದ ಮೇಲೂ ಕೂಡ ಬದುಕಿರುವಂಥವ್ರು ಇದ್ದಾರೆ. ಯಾರೋ ಕಟ್ಟಡದಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಒಂದು ನೀರಿನ ಕೊಡ ಇಟ್ಟಿರ್ತಾರೆ, ಬಿಂದಿಗೆ ಇಟ್ಟಿರ್ತಾರೆ, ಅಲ್ಲೇನೋ ಹೋಗಿರ್ತಾರೆ ಅವರು, ಅಲ್ಲೇ ಕಟ್ಟಡ ಬಿದ್ದು ಹೋಗಿರುತ್ತೆ, ಓರೆ ಕಟ್ಟಡ ಬಿದ್ದಿರುತ್ತೆ. ಈ ಗೋಪುರದ ಮಧ್ಯದಲ್ಲಿ ಕೂತ ರೀತಿಯಲ್ಲಿ ಇವರು ಇದ್ದು ಬಿಡ್ತಾರೆ ಅಲ್ಲಿ. ಅದೇ ನೀರನ್ನು ಕುಡಿತಾ ಅನೇಕರು ಬದುಕಿರ್ತಾರೆ. ಅಲ್ಲೇ ಇದ್ದಂತೆ ಯಾವುದೋ ಆಹಾರ ತಿನ್ಕೊಂಡು ಬದುಕಿರೋರಿರ್ತಾರೆ. ಸೊ ಹೀಗಿದ್ದಾಗ ಈ ಅವಶೇಷಗಳನ್ನು ತೆಗೆಯುವುದಿದೆಯಲ್ಲ, ಇದೀಗ ಬಹಳ ಕಷ್ಟದ ಕೆಲಸವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಈ ಪ್ರಬಲ ಭೂಕಂಪಕ್ಕೆ ಇಲ್ಲಿವರೆಗೂ ಸತ್ತು ಹೋಗಿರ್ತಕ್ಕಂಥವರ ಸಂಖ್ಯೆ 2715ಕ್ಕಿಂತ ಹೆಚ್ಚು. 4521 ಮಂದಿಗೆ ಗಂಭೀರ ಗಾಯ ಆಗಿದೆ. 441 ಜನ ಇದ್ದಾರಲ್ಲ, ಇನ್ನೂ ಕೂಡ ಸಿಕ್ಕೇ ಇಲ್ಲ ಅವರು. ಅವಶೇಷಗಳ ಅಡಿಯಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವರಿಗೆ ಶೋಧ ಕಾರ್ಯ ನಡೀತಾ ಇದೆ. ಕಳೆದ 4 ದಿನಗಳಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು NDRF ಸಿಬ್ಬಂದಿ ಹಂಚಿಕೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರು ಜೀವಂತವಾಗಿರೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಟ್ಟಡಗಳು ಕುಸಿದಿರುವುದರಿಂದ ಪ್ಯಾನ್ಕೇಕ್ನಂತಾಗ್ಬಿಟ್ಟಿದೆ ಇದು. ಮೃತದೇಹಗಳನ್ನು ಹೊರತೆಗೆಯುವುದು ತುಂಬ ಕಷ್ಟ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ NDRF ಸಿಬ್ಬಂದಿಯ ಮಾತಿದು. कितनी महिला आपकी क्रू मेंबर्स हैं? सर हमारी क्रू मेंबर यहाँ पे जो है हम 3 ही हैं इस टीम के साथ, लेकिन जो टोटल हम NDRF है 57 टोटल ORF है। यहाँ पे आप लोग कितने दिन से काम कर रहे हैं और कितने लोकेशन पे आप लोगों को काम करना पड़ रहा है? सर 13 लोकेशन हमें मिली हुई है, स्ट्रीट साइट मिली हुई है, और हम यहाँ पे 4 दिन से काम कर रहे हैं कंटिन्यू भागों में। और कोई जिंदा मिल पाया है या डेड बॉडी ही लगातार? सर सब कुछ पैनकेक हो रखा है और अप्रोच बनाना बहुत मुश्किल हो रहा है, हमें डेड बॉडी निकालना भी बहुत मुश्किल हो रहा है। तो लाइव का तो चांस है नहीं, ऊपर से गर्मी बहुत ज्यादा है, हमें भी काम करने में गर्मी में इतनी दिक्कत हो रही है, तो लाइव बचने का चांस तो बहुत कम है। अर्थक्वेक बार-बार रोज आ रहे हैं, दिन में कई बार भी आ जा रहे हैं। यस सर। तो किस तरह से खतरा लग रहा है अभी? सर ऐसा हो रखा है यहाँ पे एक तरफ से सारी बिल्डिंगें नहीं गिरी हुई है, बीच में गिरी हुई है। जैसे कि अभी इस साइड की बात करते हैं हम, बस छोटा सा रास्ता है और कहीं से अप्रोच बनाने की भी जगह नहीं है। क्रेन JCB लगवा के हो सकता है लाइफ बचने के भी चांस है, लेकिन वहाँ से अप्रोच इतना ऊपर वाली बिल्डिंग गिरी हुई है।